18 ಏಪ್ರಿಲ್ 1912 ಅಮೆರಿಕದ ನ್ಯೂಯಾರ್ಕ್ನಲ್ಲಿ ರಾತ್ರಿ 9:30 ಸಮಯ. ಎಡೆಬಿಡದ ಮಳೆಯಲ್ಲಿ ಸುಮಾರು 40,000 ಜನರು ಯಾರದೋ ಬರುವಿಕೆಗಾಗಿ ಕಾಯುತ್ತಿದ್ದರು. ಅಲ್ಲಿನ ಜನರಿಗೆ ಅದೊಂದು ನೋವಿನ ದಿನವಾಗಿತ್ತು. 3 ದಿನಗಳಿಂದ ಅವರು ಒಂದು ಹಡಗಿಗಾಗಿ ಕಾಯುತ್ತಿದ್ದರು. ಅದರ ಹೆಸರು ಕಾರ್ಪೇಥಿಯ. ಕಾರ್ಪೇಥಿಯ ಹಡಗು ತನ್ನ ಬಳಿ ಅಂತಹುದೊಂದು ದಯನೀಯ ಸುದ್ದಿಯನ್ನು ತಂದಿತ್ತು. ಇದನ್ನು ಕೇಳಿದರೆ ಈಗಲೂ ಜನರ ಹೃದಯ ಕಂಪಿಸುತ್ತದೆ. ಅದು RMS ಟೈಟಾನಿಕ್ ಹಡಗು. ಎಂದಿಗೂ ಮುಳುಗದ ಹಡಗು. ಆದರೆ ಅದು ಸಾವಿರಾರು ಜನರ ಜೊತೆ ಅಂದು ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು. ಕಾರ್ಪೇಥಿಯ ಹಡಗಿನಲ್ಲಿದ್ದ ಅಳಿದುಳಿದ ಜನರು ಟೈಟಾನಿಕ್ನ ಅಸಹಾಯಕ ಸ್ಥಿತಿಯನ್ನು ತಮ್ಮ ಕಣ್ಣಿನಿಂದ ನೋಡಿದವರಾಗಿದ್ದರು. ಇದೊಂದು ಇತಿಹಾಸದ ಅತ್ಯಂತ ಕಹಿ ಮತ್ತು ಯಾರೂ ಮರೆಯಲಾಗದ ಘಟನೆಯಾಗಿತ್ತು. ಈ ಘಟನೆ ತನ್ನ ಹಿಂದೆ ಸುಮಾರು ರಹಸ್ಯಗಳನ್ನು ಬಿಟ್ಟು ಹೋಗಿತ್ತು. ಸ್ನೇಹಿತರೆ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. 1912 ಏಪ್ರಿಲ್ 14ರಂದು ಟೈಟಾನಿಕ್ ಹಡಗು ರಾತ್ರಿ ಅಟ್ಲಾಂಟಿಕ್ ಸಾಗರದಲ್ಲಿ ನೀರುಗಲ್ಲಿನ ಬಂಡೆಗೆ ಅಪ್ಪಳಿಸಿ ಮುಳುಗಿ ಹೋಗಿ ಅದರಲ್ಲಿ ಸಾವಿರಾರು ಮಂದಿ ಪ್ರಾಣ ಕಳೆದುಕೊಂಡಿರುವ ವಿಚಾರ ನಮಗೆಲ್ಲರಿಗೂ ಗೊತ್ತೇ ಇದೆ. ಅದರ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಈ ವಿಡಿಯೋದಲ್ಲಿದೆ. ಅದು 10 ಏಪ್ರಿಲ್ 1912. RMS ಟೈಟಾನಿಕ್ ಹಡಗು ತನ್ನ ಮೊದಲ ಪ್ರಯಾಣಕ್ಕಾಗಿ ಸಿದ್ಧವಾಗಿ ನಿಂತಿತ್ತು. ಈ ಹಡಗು ಇಂಗ್ಲೆಂಡ್ನ ಸೌತ್ ಹ್ಯಾಂಪ್ಟನ್ನಿಂದ ಪ್ರಯಾಣ ಪ್ರಾರಂಭಿಸಿ ಅಮೆರಿಕದ ನ್ಯೂಯಾರ್ಕನ್ನು ತಲುಪಬೇಕಾಗಿತ್ತು. ಇದೊಂದು ಅತ್ಯಂತ ದೊಡ್ಡ ಮತ್ತು ಐಷಾರಾಮಿ ಹಡಗಾಗಿದ್ದರಿಂದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಅಂದು ತಮ್ಮ ಪ್ರಯಾಣವನ್ನು ಈ ಹಡಗಿನಲ್ಲಿ ಪ್ರಾರಂಭಿಸಿದ್ದರು. ಈ ಹಡಗಿನ ಮುಖ್ಯ ಕ್ಯಾಪ್ಟನ್ ಆದ ಎಡ್ವರ್ಡ್ ಸ್ಮಿತ್ ಅವರು 40 ವರ್ಷದ ಅನುಭವ ಹೊಂದಿದವರಾಗಿದ್ದರು. ಈ ಹಡಗು ಎಷ್ಟು ದೊಡ್ಡದಾಗಿತ್ತೆಂದರೆ ಇದು 269 ಮೀಟರ್ ಉದ್ದ ಮತ್ತು 53 ಮೀಟರ್ ಎತ್ತರವನ್ನು ಹೊಂದಿತ್ತು. ಈ ಹಡಗನ್ನು ನಿರ್ಮಿಸಲು ಆ ಕಾಲದಲ್ಲಿ $7.5 ಮಿಲಿಯನ್ ಖರ್ಚಾಗಿತ್ತು. ಇದು ಇಂದಿನ ಭಾರತೀಯ ರೂಪಾಯಿಗಳಿಗೆ ಹೋಲಿಸಿದರೆ ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಆಗುತ್ತದೆ. ಹಡಗಿನ ಡೆಕೋರೇಷನ್ ಮತ್ತು ಸೌಕರ್ಯಗಳು ಯಾವುದೇ ಐಷಾರಾಮಿ ಹೋಟೆಲ್ಗಳಿಗೆ ಕಮ್ಮಿ ಇರಲಿಲ್ಲ. ಈ ಹಡಗಿನಲ್ಲಿ 2 ದೊಡ್ಡ ದೊಡ್ಡ ಮೆಟ್ಟಿಲುಗಳು, ಒಂದು ಬಿಸಿ ನೀರಿನ ಸ್ವಿಮ್ಮಿಂಗ್ ಪೂಲ್, ಒಂದು ಟರ್ಕಿಶ್ ಬಾತ್, ಒಂದು ಎಲೆಕ್ಟ್ರಿಕ್ ಬಾತ್, ಒಂದು ಜಿಮ್, ಒಂದು ಆಟದ ಮೈದಾನ, 4 ರೆಸ್ಟೋರೆಂಟ್ಗಳು, 2 ಕ್ಷೌರಿಕ ಅಂಗಡಿಗಳು ಮತ್ತು ಒಂದು ಲೈಬ್ರರಿ ಇತ್ತು. ಈ ಹಡಗಿನ ಸೇಫ್ಟಿ ಫೀಚರ್ಗಳು ಎಷ್ಟರ ಮಟ್ಟಿಗೆ ಇತ್ತೆಂದರೆ ಈ ಹಡಗು ಎಂದೂ ಮುಳುಗಲು ಸಾಧ್ಯವಿಲ್ಲ ಎಂದು ನಂಬಲಾಗಿತ್ತು. ಅದಕ್ಕೆ ಈ ಹಡಗಿಗೆ ಅನ್ಸಿಂಕೇಬಲ್ ಟೈಟಾನಿಕ್ ಎಂಬ ಹೆಸರು ನೀಡಲಾಗಿತ್ತು. ಈ ಹಡಗನ್ನು ನಿರ್ಮಿಸಿದ ವೈಟ್ ಸ್ಟಾರ್ ಲೈನ್ ಕಂಪನಿಗೆ ಈ ಹಡಗಿನ ಮೇಲೆ ಎಷ್ಟೊಂದು ಭರವಸೆ ಇತ್ತೆಂದರೆ ವೈಟ್ ಸ್ಟಾರ್ ಲೈನ್ನ ಅಧ್ಯಕ್ಷ ಫಿಲಿಪ್ ಫ್ರಾಂಕ್ಲಿನ್ ಈ ಹಡಗು ಎಂದೂ ಮುಳುಗಲು ಸಾಧ್ಯವಿಲ್ಲ ಎಂದು ಘೋಷಣೆ ಮಾಡಿಬಿಟ್ಟಿದ್ದರು. ತನ್ನ ಮೊದಲ ಪ್ರಯಾಣಕ್ಕಾಗಿ ಹೊರಟ ಕೇವಲ 2 ದಿನಗಳಲ್ಲಿ ಅಂದರೆ 12 ಏಪ್ರಿಲ್ 1912ರಂದು ಟೈಟಾನಿಕ್ಗೆ ಸಮುದ್ರದಲ್ಲಿ ಮಂಜುಗಡ್ಡೆಗಳಿರುವ ಎಚ್ಚರಿಕೆ ಸಿಗುತ್ತದೆ. ಈ ಸಮಯದಲ್ಲಿ ಅಟ್ಲಾಂಟಿಕ್ ಸಾಗರದಲ್ಲಿ ದೊಡ್ಡ ದೊಡ್ಡ ಐಸ್ಬರ್ಗ್ಗಳಿದ್ದವು. ಈ ವಾರ್ನಿಂಗ್ ಸಿಕ್ಕಿದ ನಂತರ ಟೈಟಾನಿಕ್ ಹಡಗು 2 ಬಾರಿ ತನ್ನ ಮಾರ್ಗವನ್ನು ಬದಲಾಯಿಸುತ್ತದೆ. ಆದರೆ ಟೈಟಾನಿಕ್ ತನ್ನ ವೇಗವನ್ನು ಮಾತ್ರ ಕಡಿಮೆ ಮಾಡುವುದಿಲ್ಲ. 2 ದಿನಗಳ ನಂತರ ಮತ್ತೆ ಟೈಟಾನಿಕ್ಗೆ 7 ಬಾರಿ ಐಸ್ಬರ್ಗ್ಗಳ ಎಚ್ಚರಿಕೆಯನ್ನು ನೀಡಲಾಗುತ್ತದೆ. ಏಪ್ರಿಲ್ 14ರಂದು ರಾತ್ರಿ 11:39 ಒಂದು ದೊಡ್ಡ ಐಸ್ಬರ್ಗ್ ಟೈಟಾನಿಕ್ಗೆ ಎದುರಾಗುತ್ತದೆ. ಆಗ ಹಡಗನ್ನು ಎಡಕ್ಕೆ ತಿರುಗಿಸಲು ಪ್ರಯತ್ನಿಸಿದರೂ ಏನೂ ಪ್ರಯೋಜನವಾಗಲಿಲ್ಲ. ವೇಗವನ್ನು ನಿಯಂತ್ರಿಸಲು ಸಾಧ್ಯವಾಗದೆ ಹಡಗು ಐಸ್ಬರ್ಗ್ಗೆ ಡಿಕ್ಕಿ ಹೊಡೆಯುತ್ತದೆ. ಈ ಐಸ್ಬರ್ಗ್ ಕೂಡ ಸಾಮಾನ್ಯವಾಗಿರಲಿಲ್ಲ. ಇದರ ಗಾತ್ರ ತುಂಬಾ ದೊಡ್ಡದಾಗಿತ್ತು. ಐಸ್ಬರ್ಗ್ ಹಡಗಿನ ಭಾಗಕ್ಕೆ ಡ್ಯಾಮೇಜ್ ಮಾಡಿಬಿಡುತ್ತದೆ. 10 ಸೆಕೆಂಡ್ಗಳ ಕಾಲ ಐಸ್ಬರ್ಗ್ನೊಂದಿಗೆ ಟೈಟಾನಿಕ್ ಘರ್ಷಣೆಗೆ ಒಳಗಾಗುತ್ತದೆ. ಈ ಹಡಗಿನಲ್ಲಿ 2 ಪ್ರಮುಖ ಸೇಫ್ಟಿ ಫೀಚರ್ಗಳು ಇದ್ದವು. ಇದೇ ಕಾರಣಕ್ಕೆ ಈ ಹಡಗಿಗೆ ಅನ್ಸಿಂಕೇಬಲ್ ಎಂಬ ಟೈಟಲ್ ಕೊಟ್ಟಿದ್ದರು. ಮೊದಲನೆಯದು ಈ ಹಡಗಿನಲ್ಲಿರುವ ಡಬಲ್ ಬಾಟಮ್ ಹಲ್. ಹಲ್ ಎಂದರೆ ಹಡಗಿನ ಹೊರಕವಚ ಅಥವಾ ಹೊರಪದರ. ಟೈಟಾನಿಕ್ ಹಡಗಿನ ಕೆಳಭಾಗದಲ್ಲಿ 2 ಲೇಯರ್ಗಳಿದ್ದವು. ಇನ್ನೊಂದು ವೈಶಿಷ್ಟ್ಯ ಏನೆಂದರೆ ಈ ಹಡಗನ್ನು 16 ಕಂಪಾರ್ಟ್ಮೆಂಟ್ಗಳಲ್ಲಿ ನಿರ್ಮಿಸಲಾಗಿತ್ತು. ಒಂದು ವೇಳೆ ಈ 16ರಲ್ಲಿ 4 ಕಂಪಾರ್ಟ್ಮೆಂಟ್ಗಳಲ್ಲಿ ನೀರು ತುಂಬಿದರೂ ಸಹ ಈ ಹಡಗು ಮುಳುಗಲು ಸಾಧ್ಯವಿರಲಿಲ್ಲ. ಆದರೆ ದುರದೃಷ್ಟವಶಾತ್ ಐಸ್ಬರ್ಗ್ನ ಡಿಕ್ಕಿಯ ತೀವ್ರತೆಗೆ ಡಬಲ್ ಬಾಟಮ್ ಹಲ್ ಸಂಪೂರ್ಣವಾಗಿ ಹಾನಿಗೊಳಗಾಗಿತ್ತು ಮತ್ತು 6 ಕಂಪಾರ್ಟ್ಮೆಂಟ್ಗಳಲ್ಲಿ ನೀರು ತುಂಬಿಕೊಂಡಿತ್ತು.
ಇದರ ಅರ್ಥ ಈ ಹಡಗನ್ನು ಈಗ ಮುಳುಗುವುದರಿಂದ ಯಾರೂ ತಪ್ಪಿಸಲು ಸಾಧ್ಯವಿರಲಿಲ್ಲ. ಈ ಸಮಯದಲ್ಲಿ ಕ್ಯಾಪ್ಟನ್ ಸ್ಮಿತ್ ರೇಡಿಯೋ ಮುಖಾಂತರ ಒಂದು ಸಂದೇಶವನ್ನು ಕಳಿಸುತ್ತಾರೆ. ಅಕ್ಕಪಕ್ಕದಲ್ಲಿರುವ ಯಾವುದಾದರೂ ಹಡಗುಗಳು ಟೈಟಾನಿಕ್ನ ಸಹಾಯಕ್ಕೆ ಬರಬಹುದು ಎಂಬ ನಂಬಿಕೆಯಿಂದ. ಆಗ ಅಟ್ಲಾಂಟಿಕ್ ಸಾಗರದಲ್ಲಿ RMS ಕಾರ್ಪೇಥಿಯಾ ಎಂಬ ಹಡಗು ಈ ಸಿಗ್ನಲ್ ಕ್ಯಾಚ್ ಮಾಡಿ ಟೈಟಾನಿಕ್ನ ಕಡೆಗೆ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ. ಈ ಹಡಗು ಟೈಟಾನಿಕ್ ಹಡಗಿನಿಂದ 107 ಕಿಲೋಮೀಟರ್ ದೂರದಲ್ಲಿತ್ತು. ಅದು ಟೈಟಾನಿಕ್ಕನ್ನು ತಲುಪಲು 3.5 ಗಂಟೆಯ ಸಮಯ ಬೇಕಾಗಿತ್ತು. ಆದರೆ ಅಷ್ಟೊಂದು ಸಮಯ ಈಗ ಟೈಟಾನಿಕ್ನ ಬಳಿ ಉಳಿದಿರಲಿಲ್ಲ. ಸಮುದ್ರದ ನೀರು ವೇಗವಾಗಿ ಟೈಟಾನಿಕ್ನ ಒಳಗೆ ನುಗ್ಗುತ್ತಿತ್ತು. ಆಗ ಕ್ಯಾಪ್ಟನ್ ಸ್ಮಿತ್ ಎಲ್ಲ ಪ್ರಯಾಣಿಕರನ್ನು ಲೈಫ್ ಬೋಟ್ನಲ್ಲಿ ಕಳುಹಿಸಲು ಆರ್ಡರನ್ನು ನೀಡುತ್ತಾರೆ. ಲೈಫ್ ಬೋಟ್ನಲ್ಲಿ ಮೊದಲು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಆದ್ಯತೆ ನೀಡಲಾಯಿತು. ಆದರೆ ಇನ್ನೊಂದು ವಿಪರ್ಯಾಸದ ಸಂಗತಿ ಏನೆಂದರೆ, ಈ ಹಡಗು ಎಲ್ಲ ಪ್ರಯಾಣಿಕರಿಗೆ ಸಾಲುವಷ್ಟು ಲೈಫ್ ಬೋಟ್ಗಳನ್ನು ಹೊಂದಿರಲಿಲ್ಲ ಮತ್ತು ಲೈಫ್ ಬೋಟ್ನಲ್ಲಿ ಸರಿಯಾದ ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನು ಕಳುಹಿಸಲಿಲ್ಲ. ಮೊದಲ ಬೋಟ್ನಲ್ಲಿ 65 ಜನರ ಕೆಪಾಸಿಟಿ ಇದ್ದರೂ ಕೇವಲ 28 ಜನರನ್ನು ಕಳುಹಿಸಲಾಯಿತು. ರಾತ್ರಿ ಸುಮಾರು 1 ಗಂಟೆಯ ವೇಳೆಗೆ ಹಡಗಿನ ಮುಂಭಾಗದಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಳ್ಳುತ್ತದೆ. ಇದರಿಂದ ಹಡಗಿನ ಹಿಂಭಾಗ ನೀರಿನಿಂದ ಮೇಲೆ ಬಂದು ಈ ಹಡಗಿನಲ್ಲಿ ಕೇವಲ 20 ಲೈಫ್ ಬೋಟ್ಗಳಿದ್ದವು. ಇದು ಸುಮಾರು 1200 ಪ್ರಯಾಣಿಕರನ್ನು ರಕ್ಷಿಸಬಹುದಿತ್ತು. ಆದರೆ ಈ ಹಡಗಿನಲ್ಲಿ ಸುಮಾರು 2169 ಪ್ರಯಾಣಿಕರು ಇದ್ದರು. ಕೊನೆಯದಾಗಿ ಸುಮಾರು ರಾತ್ರಿ 2 ಗಂಟೆ 20 ನಿಮಿಷಕ್ಕೆ ಹಡಗು 2 ಭಾಗವಾಗಿ ಮುರಿದು ನಿಧಾನವಾಗಿ ನೀರಿನಲ್ಲಿ ಮುಳುಗಿ ತನ್ನ ಅಸ್ತಿತ್ವವನ್ನೇ ಇಲ್ಲವಾಗಿಸಿತು. ಅನ್ಸಿಂಕೇಬಲ್ ಹಡಗು ಕೇವಲ 3 ಗಂಟೆಯಲ್ಲಿ ಮುಳುಗಿ ನಿರ್ನಾಮವಾಯಿತು. ಹಡಗಿನಿಂದ ನೀರಿಗೆ ಬಿದ್ದ ಜನರು -2 ಡಿಗ್ರಿ ಉಷ್ಣಾಂಶದಿಂದ ಕೆಲವೇ ನಿಮಿಷದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಯಾಕಂದರೆ ಇಷ್ಟು ಕಮ್ಮಿ ಡಿಗ್ರಿ ಉಷ್ಣಾಂಶದ ನೀರಿನಲ್ಲಿ ಮನುಷ್ಯ ತುಂಬ ಹೊತ್ತು ಬದುಕುಳಿಯಲಾರ. RMS ಕಾರ್ಪೇಥಿಯಾ ಹಡಗು 3 ಗಂಟೆ 30 ನಿಮಿಷಕ್ಕೆ ಈ ಸ್ಥಳಕ್ಕೆ ಬಂದು ತಲುಪುತ್ತದೆ. ಆದರೆ ಅಷ್ಟೊತ್ತಿಗಾಗಲೇ ಟೈಟಾನಿಕ್ ಯಾವ ಸುಳಿವೂ ಇಲ್ಲದಂತೆ ಮುಳುಗಿ ಮಾಯವಾಗಿತ್ತು. ಈ ಹಡಗು ಲೈಫ್ ಬೋಟ್ನಲ್ಲಿದ್ದ ಸುಮಾರು 750 ಜನರನ್ನು ಕಾಪಾಡುತ್ತದೆ. 3 ದಿನಗಳ ನಂತರ ಕಾರ್ಪೇಥಿಯಾ ಹಡಗು ನ್ಯೂಯಾರ್ಕನ್ನು ತಲುಪುತ್ತದೆ. ಈ ಹಡಗನ್ನು ಸುಮಾರು 40,000 ಜನರು ಎಡೆಬಿಡದ ಮಳೆಯಲ್ಲಿ ಕಾಯುತ್ತಿರುತ್ತಾರೆ. ಟೈಟಾನಿಕ್ ಹಡಗಿನ ದುರಂತದ ನಂತರ ಜನರ ಮನಸ್ಸಿನಲ್ಲಿ ಹಲವಾರು ಅನುಮಾನಗಳು ಮತ್ತು ವಿವಾದಗಳು ಹುಟ್ಟಿಕೊಂಡವು. ಇನ್ವೆಸ್ಟಿಗೇಷನ್ನ ಮುಖಾಂತರ ತಿಳಿದು ಬಂದಿದ್ದೇನೆಂದರೆ, ಟೈಟಾನಿಕ್ ಹಡಗಿನಿಂದ ಕೇವಲ 37 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಹಡಗು ಸಂಚರಿಸುತ್ತಿತ್ತು. ಈ ಹಡಗಿನ ಹೆಸರು SS ಕ್ಯಾಲಿಫೋರ್ನಿಯಾ. ಟೈಟಾನಿಕ್ ಹಡಗು ಮುಳುಗುವ 1 ಗಂಟೆಯ ಮೊದಲು ಕೊನೆಯ ಐಸ್ಬರ್ಗ್ ವಾರ್ನಿಂಗ್ SS ಕ್ಯಾಲಿಫೋರ್ನಿಯಾದಿಂದ ಟೈಟಾನಿಕ್ಗೆ ದೊರಕಿತ್ತು. ಈ ವಾರ್ನಿಂಗ್ನಲ್ಲಿ ಸಮುದ್ರದಲ್ಲಿ ತುಂಬಾನೇ ಐಸ್ಬರ್ಗ್ಗಳಿವೆ ಎಂದು ಹೇಳಲಾಗಿತ್ತು. ಆ ದಿನ ರಾತ್ರಿ ಸುಮಾರು 11 ಗಂಟೆ 15 ನಿಮಿಷಕ್ಕೆ SS ಕ್ಯಾಲಿಫೋರ್ನಿಯಾದ ಹಡಗಿನ ರೇಡಿಯೋ ಆಪರೇಟರ್ ತನ್ನ ರೇಡಿಯೋ ಆಫ್ ಮಾಡಿಕೊಳ್ಳುತ್ತಾನೆ. ಯಾಕೆಂದರೆ ಈ ಹಡಗು ಆ ರಾತ್ರಿ ಅಲ್ಲೇ ತಂಗಿ ಮರುದಿನ ಹೊರಡುವ ಯೋಚನೆಯಲ್ಲಿತ್ತು. ಆದುದರಿಂದ ತನ್ನ ರೇಡಿಯೋ ಆಫ್ ಮಾಡಿರುವುದರಿಂದ ಟೈಟಾನಿಕ್ನ ಯಾವುದೇ ಸಿಗ್ನಲ್ಗಳು ಕ್ಯಾಲಿಫೋರ್ನಿಯಾ ಹಡಗನ್ನು ತಲುಪುವುದಿಲ್ಲ. ಇನ್ನೊಂದು ಸಂಗತಿ ಏನೆಂದರೆ, ಕ್ಯಾಲಿಫೋರ್ನಿಯಾ ಹಡಗು ಟೈಟಾನಿಕ್ನಿಂದ ಬಂದ ರಾಕೆಟ್ ಮತ್ತು ಫ್ಲೇರ್ ಸಿಗ್ನಲ್ಗಳನ್ನು ಕೂಡ ಕಡೆಗಣಿಸಿತ್ತು. ರಾತ್ರಿ ಸುಮಾರು 12 ಗಂಟೆಗೆ ಕ್ಯಾಲಿಫೋರ್ನಿಯಾ ಹಡಗಿನ ಜನರು ಈ ರಾಕೆಟ್ ಮತ್ತು ಫ್ಲೇರ್ಗಳನ್ನು ನೋಡಿದ್ದರಂತೆ. ಇದರ ಬಗ್ಗೆ ತಮ್ಮ ಕ್ಯಾಪ್ಟನ್ಗೆ ಮಾಹಿತಿ ನೀಡಿದಾಗ ಅದಕ್ಕೆ ಕ್ಯಾಪ್ಟನ್ ಅದು ಟೈಟಾನಿಕ್ನ ಹಡಗಿನ ಶ್ರೀಮಂತ ಜನರು ಪಾರ್ಟಿ ಮಾಡುತ್ತಿರಬಹುದು ಎಂದು ಹೇಳಿ ಅಲ್ಲಿಂದ ಹೊರಟು ಬಿಟ್ಟಿದ್ದನಂತೆ. ಕ್ಯಾಲಿಫೋರ್ನಿಯಾದ ಕ್ಯಾಪ್ಟನ್ ಒಂದು ವೇಳೆ ಆ ಸಿಗ್ನಲ್ಗಳನ್ನು ಸರಿಯಾಗಿ ಪರೀಕ್ಷಿಸಿದ್ದರೆ ಟೈಟಾನಿಕ್ನಲ್ಲಿದ್ದ ಅನೇಕ ಜೀವಗಳನ್ನು ಆ ದಿನ ರಾತ್ರಿ ಉಳಿಸಬಹುದಿತ್ತು. ನಂತರದ ದಿನಗಳಲ್ಲಿ ಟೈಟಾನಿಕ್ನ ಮೇಲೆ 2 ಎನ್ಕ್ವೈರಿಗಳನ್ನು ಮಾಡಲಾಯಿತು. ಈ ಎನ್ಕ್ವೈರಿಗಳಲ್ಲಿ ಕಂಡುಬಂದ ಪ್ರಮುಖ ಕಾರಣಗಳೆಂದರೆ, ಮೊದಲನೆಯದಾಗಿ ಈ ಹಡಗಿನಲ್ಲಿ ಎಲ್ಲ ಜನರಿಗೆ ಸಾಲುವಷ್ಟು ಲೈಫ್ ಬೋಟ್ಗಳಿರಲಿಲ್ಲ. ಎರಡನೆಯದು, ಟೈಟಾನಿಕ್ಗೆ ಸಮುದ್ರದಲ್ಲಿ ಐಸ್ಬರ್ಗ್ಗಳಿರುವ ಅನೇಕ ಎಚ್ಚರಿಕೆಗಳು ಸಿಕ್ಕಿತ್ತಾದರೂ ಅದು ತನ್ನ ವೇಗವನ್ನು ಕಡಿಮೆ ಮಾಡಿರಲಿಲ್ಲ. ಯಾಕೆಂದರೆ ಈ ಹಡಗನ್ನು ನಿರ್ಮಿಸಿದ ವೈಟ್ ಸ್ಟಾರ್ಲೈನ್ ಕಂಪನಿಯ ಮಾಲೀಕ ಕ್ಯಾಪ್ಟನ್ ಮೇಲೆ ಒತ್ತಡವನ್ನು ಹಾಕಿದ್ದನು. ಏನೆಂದರೆ, ಯಾವುದೇ ಕಾರಣಕ್ಕೂ ಟೈಟಾನಿಕ್ನ ವೇಗ ಕಮ್ಮಿಯಾಗಬಾರದು. ಟೈಟಾನಿಕ್ ಹಡಗು ನಿಗದಿತ ದಿನಕ್ಕಿಂತ ಮುಂಚೆನೇ ನ್ಯೂಯಾರ್ಕ್ ನಗರವನ್ನು ತಲುಪಬೇಕು ಮತ್ತು ಇನ್ನೊಂದು ದಾಖಲೆಯನ್ನು ಟೈಟಾನಿಕ್ ಮಾಡಬೇಕು ಎಂಬುದು ಆತನ ಆಸೆಯಾಗಿತ್ತು.
ಮಿಸ್ಸಿಂಗ್ ಕೇಬಲ್ ಮಾತ್ರವಲ್ಲದೆ ವಿಶ್ವದ ಅತ್ಯಂತ ವೇಗದ ಹಡಗು ಕೂಡ ಟೈಟಾನಿಕ್ ಆಗಬೇಕು ಎಂಬುದು ಆತನ ಇಚ್ಛೆಯಾಗಿತ್ತು. ಇನ್ನು ಸಮುದ್ರದಾಳದಲ್ಲಿ ಮುಳುಗಿ ಹೋದ ಟೈಟಾನಿಕ್ ಅನ್ನು ಹುಡುಕಲು ಸುಮಾರು 70 ವರ್ಷಗಳೇ ಬೇಕಾದವು. 1985ರ ಸೆಪ್ಟೆಂಬರ್ ತಿಂಗಳಲ್ಲಿ ಟೈಟಾನಿಕ್ ಅನ್ನು ಸಮುದ್ರದ ಆಳದಲ್ಲಿ ಪತ್ತೆ ಹಚ್ಚಲಾಯಿತು. ಟೈಟಾನಿಕ್ 2 ತುಂಡುಗಳಾಗಿ ಸಮುದ್ರದಾಳದಲ್ಲಿ ಕಂಡುಬಂದಿತ್ತು. ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಇನ್ನು ಸುಮಾರು 20 ವರ್ಷಗಳಲ್ಲಿ ಟೈಟಾನಿಕ್ನ ಅವಶೇಷ ಕೂಡ ಸಮುದ್ರದಿಂದ ಮಾಯವಾಗಲಿದೆ. ಯಾಕೆಂದರೆ ಸಮುದ್ರದಾಳದ ಒತ್ತಡ ಮತ್ತು ಬ್ಯಾಕ್ಟೀರಿಯಾಗಳ ಕಾರಣದಿಂದ ದಿನೇ ದಿನಕ್ಕೆ ಹಡಗು ನಶಿಸಿ ಹೋಗುತ್ತಿದೆ. ಇದಾಗಿತ್ತು ಸ್ನೇಹಿತರೆ, ಅತ್ಯಂತ ಭವ್ಯ ಮತ್ತು ಐಷಾರಾಮಿ ಹಡಗು ತನ್ನ ಮೊದಲ ಪ್ರಯಾಣದಲ್ಲೇ ಸಮುದ್ರದಾಳದಲ್ಲಿ ಮುಳುಗಿ ಹೋದ ಅತ್ಯಂತ ದಾರುಣ ಕತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.